ಮೇಘನಾ, ವಿಕ್ರಮ್ ಜೊತೆ ನಿನ್ನ ಮದುವೆ ಆಗಬಾರ್ದು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದರೆ ನನ್ನಿಂದ ತಡೆಯೋದಕ್ಕೆ ಆಗಲಿಲ್ಲ. ನನ್ಗೊಂದು ಪಾಪಿ ಅವನೇ ಅಂತ ಹೇಳೋದಕ್ಕೆ ನನ್ನಿಂದ ಆಗಲೇ ಇಲ್ಲ. ಈಗ ಅವನೇ ಕೊಲೆಗಾರ ಅಂತ ಹೇಳಿದ್ರೆ ನಿನಗೆ ಅನ್ಯಾಯ ಆಗುತ್ತೆ. ನೀನು ಜೀವನ ಪೂರ್ತಿ ನಿನ್ನ ಅಕ್ಕನ್ಕೊಂದು ಕೊಲೆಗಾರನ ಮದುವೆ ಮಾಡ್ಕೊಂಡೆ ಅಂತ ಕೊರಗ್ತೀಯ. ನೀನು ಯಾವತ್ತೂ ಚೆನ್ನಾಗಿರ್ಬೇಕು ಅಂತ ಹಾರೈಸೋಳು ನಾನು. ನೀನು ಪ್ರತಿ ಕ್ಷಣ ನೋವು ತಿನ್ನೋದನ್ನ ನನ್ನ ಕೈ ನೋಡೋಕ್ಕಾಗಲ್ಲ. ನನ್ನ ಕಟ್ಟಾಕೋದಕ್ಕೆ ನೀನು ಬಲಿಯಾಗಬಾರ್ದು. ಅವನಿಗೆ ತಕ್ಕ ಪಾಠ ಕಲಿಸ್ತೀನಿ. ನನ್ನೊಳಗೆ ಸತ್ಯನ ಮುಚ್ಚಿಟ್ಕೊಂಡು ಹೇಳೋದಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನಿನ್ನ ರಕ್ಷಣೆ ಮಾಡೋದೊಂದೇ ನನಗೆ ಉಳಿದಿರೋ ಜವಾಬ್ದಾರಿ. ಇವತ್ತಿಂದ ನಿನ್ನ ಜೀವನ ಶುರು ಆಗ್ತಾ ಇದೆ. ನಿನ್ನ ತಾಳಿ ಬಗ್ಗೆ ಕಿತ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಆದರೆ ಒಂದಂತೂ ನಿಜ, ನಿನಗೆ ಹಿಂಸೆ ಮಾಡಿದ್ರೆ ನಾನಂತೂ ಸಹಿಸಲ್ಲ. ನೀನು ಮೇಲೆ ದೌರ್ಜನ್ಯ ಮಾಡೋರ್ನ ನಾನು ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ. ಒಳ್ಳೇದಾಗಲಿ ನನಗೆ, ಒಳ್ಳೇದಾಗಲಿ ಮೇಘನಾ, ನಿನಗೆ ಒಳ್ಳೇದಾಗಲಿ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.